ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಸರಿ ಬನ್ನಿ ಒಂದು ವೆಬ್ ಸೀರೀಸ್ ನ ನೋಡೋಣ. ಈ ವೆಬ್ ಸೀರೀಸ್ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಸ್ಕಿಪ್ಪಿಂಗ್ ಏನೋ ಆಡ್ತಾ ಅವಳೆ. ಅಲ್ಲೇನೋ ನೋಡ್ಬಿಟ್ಟು ಟಕ್ ಅಂತ ಭಯ ಬಿದ್ದು, ಅಮ್ಮ ಚಿಕ್ಕಪ್ಪನ ಯಾರೋ ರುಬ್ಬುತ್ತವ್ರೆ, ಬೇಗ ಬಾಮ್ಮ ಅಂತ ಅಮ್ಮನ್ನ ಕರಿತಾಳೆ. ಅಮ್ಮನು ಬಂದ್ರು, ಯಾರೋ ನಮ್ಮ ಮೈದನ್ನ ಹೊಡಿತಾರ ಅಂತ ಹೇಳಿ ಅಲ್ಲಿ ಜಗಳ ಮಾಡ್ತಾರೆ. ತಿರ್ಗಾ ಹುಡುಗಿ, ಅಮ್ಮ ತಾತ ಕರಿತಾವ್ರ ಮೌ ಅಂತ ಹೇಳಿದ ತಕ್ಷಣ, ಏನು ತಾತನ ಅಂತ ಒಳಗಡೆ ಹೋಯ್ತಾರೆ. ಇಲ್ಲ ಅವ್ರು ನೋಡಿ, ತಾತ ಏನ್ ಅನ್ಕೊಂಡಿದ್ದೆ? ಹೌದು ಹೆಂಗ್ಸ ಗಂಡಸ ನಿನ್ ಮೈದನ್ಗೋಸ್ಕರ ರೋಡಲ್ಲಿ ಜಗಳ ಮಾಡ್ತಾ ಇದೆಯಲ್ಲ, ನಮ್ಮನೆ ಮರ್ಯಾದೆ ಏನಾಗದಂತ ಮಾವಯ್ಯ ಬೈತಾ ಅವನೇ. ಇವ್ರು ಜಗಳ ಮಾಡಿದ ಯಾರಿಗೋಸ್ಕರ ಗೊತ್ತಾ? ಮೈದನ್ಗೋಸ್ಕರ. ಹಂಗಾರೆ ಅವ್ರ ಯಜಮಾನ್ರು ತಮ್ಮನ್ಗೋಸ್ಕರ. ನಮ್ ಕಮಲಮ್ಮನಿಗೆ ಹೆಣ್ಣು ಮಗು ಒಂದೇ, ಗಂಡು ಮಗು ಇಲ್ಲ, ಅದಕ್ಕೆ ಮೈದನ್ನೇ ಗಂಡು ಮಗು ತರ ಸಾಕ್ತಾ ಅವ್ರೆ. ನಮ್ ಕಮಲಮ್ಮನ್ ಬಗ್ಗೆ ಹೇಳ್ಬೇಕಂದ್ರೆ ಸಂಸಾರನ ಸೂಪರ್ ಆಗಿ ನೋಡ್ಕೋತಾರ್ರಿ. ಬೆಳಗ್ಗೆ ಪೂಜೆ, ದೊಡ್ಡವರ ತರ ಆಶೀರ್ವಾದ, ಮಾವಯ್ಯನಿಗೆ ಕಾಫಿ, ಯಜಮಾನ್ರಿಗೆ ಸಂತೋಷ ಖುಷಿ ಎಲ್ಲ ಕೊಡುವಂತ ಒಂದು ಸೊಸೆ, ದೊಡ್ಡ ಸೊಸೆ ಅನ್ಬೋದು. ನಮ್ ಕಮಲಮ್ಮ ನಮ್ಗೊಂದ್ ಮಾತು ಹೇಳ್ತಾರೆ ಕೇಳಿ, ಸಂಸಾರ ಅನ್ನೋದು ಸೊಟ್ರಿದ್ದಂಗೆ. ಎಲ್ಲಾ ದಾರ ಹಾಕಿ ಎಣಿಬಹುದು, ಅದ್ರಲ್ಲಿ ಒಂದು ದಾರ ಎಳೆದ್ರೂ ಇಡೀ ಸೊಟ್ರೆ ಹಾಳಾಗೋಗ್ಬಿಡುತ್ತೆ. ಆ ಒಂದ್ ದಾರ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಗಂಟ ನಮ್ ಸಂಸಾರನ ನಾವೇ ನೋಡ್ಕೊಬೇಕು ಅಂತ ಕಮಲಮ್ಮ ನಮ್ಮೆಲ್ಲರಿಗೂ ನೋಡುಗರಿಗೆ ಹೇಳ್ತಾವ್ರೆ. ಹಂಗೆ ಎಲ್ಲ ಫ್ಯಾಮಿಲಿ ಒಂದ್ ಕಡೆ ಹೋಯ್ತಾವ್ರೆ. ಎಲ್ಲಿಗೆ ಅಂತೀರಾ? ಮೈದನಿಗೆ ಹೆಣ್ಣು ನೋಡಕ್ ಹೋಯ್ತಾವ್ರೆ. ಹುಡುಗಿ ಸ್ಲೀವ್ಲೆಸ್ ಜಾಕೆಟ್ ಹಾಕೊಂಡು ಜಮ್ ಅಂತ ಇಂಗ್ಲಿಷ್ ಆಡ್ತಾ ಅವಳೆ. ಈ ಕಡೆ ಕಮಲಮ್ಮನಿಗೆ ಆ ಹುಡುಗಿ ಮೇಲೆ ಇಷ್ಟಾನೇ ಇಲ್ಲ. ಇವಳೇನೋ ಇಂಗ್ತರ ಡ್ರೆಸ್ ಹಾಕೊಂಡವಳೆ, ಜಾಕೆಟ್ ಅಲ್ಲಿ ಸ್ಲೀವ್ ಇಲ್ಲ, ಮೈಯೆಲ್ಲ ಅರ್ಧಂಬರ್ಧ ಕಾಣ್ತಾ ಇದೆ ಅಂತ ಕಮಲಮ್ಮ ಹಂಗೆ ಗುರಾಯಿಸ್ತಾವಳೆ. ಇದಕ್ಕಿದ್ದಂಗೆ ಕಮಲಮ್ಮ ಈ ಹುಡುಗಿ ನಮಗ್ ಬೇಡ ಅಂತ ಎದ್ಬಿಟ್ರು. ಬಟ್ ಮೈದನ್ಗೆ ಆ ಹುಡುಗಿ ಸಖದಾಗಿ ಇಷ್ಟ ಆಗ್ಬಿಟ್ಟೈತೆ. ಅದಕ್ಕೆ ಏನದ್ಕೆ ಹುಡುಗಿ ಚೆನ್ನಾಗಿ ಅವಳಲ್ಲ, ಹುಡುಗಿ ಸಿಗದೆ ಕಷ್ಟ ಅಂತದ್ರಲ್ಲಿ ಇವಳು ಸೂಪರ್ ಅವಳದಕ್ಕೆ, ಪ್ಲೀಸ್ ಅದಕ್ಕೆ ನಿನ್ನ ಅಮ್ಮ ಅಲ್ವಾ, ಪ್ಲೀಸ್ ಒಪ್ಕೋ ಅಂತ ಅದಕ್ಕೆನ ಒಪ್ಪಿಸ್ಬಿಡ್ತಾರೆ. ಇನ್ನ ಎಂಗೇಜ್ಮೆಂಟ್ ಅಲ್ಲೇ ಮುಗಿತದೆ. ಈ ಕಡೆ ಕಮಲಮ್ಮನು ಅವರತ್ತೆ ಎಲ್ಲೋ ಆಚೆ ಹೋಗಿ ಆಟೋಲಿ ಬತಾವ್ರೆ. ಅಲ್ಲ ಯಾರೋ ಹುಡುಗಿರುಗಳು ಹೋರಾಟ ಮಾಡ್ತಾವ್ರೆ. ಏನಕ್ಕೋಸ್ಕರ? ಲೆಸ್ಬೀನ್ಸ್ ಜನರೇ, ಮನುಷ್ಯರೇ, ಅವ್ರನ್ನು ಎಲ್ಲಾ ತರ ಟ್ರೀಟ್ ಮಾಡ್ಬೇಕು, ಅವರು ಮದುವೆ ಮಾಡ್ಕೊಳಕ್ಕೆ ನ್ಯಾಯ ಕೊಡ್ಬೇಕು ಅಂತ ಹೋರಾಟ ಮಾಡ್ತಾವ್ರೆ. ಅಲ್ಲಿ ಈ ಮನೆ ಸೊಸೆನು ಜೊತೆಲ್ಲ ಅವಳೆ. ಕಮಲಮ್ಮ ನೋಡ್ಬಿಟ್ಟು ಆ ಹುಡುಗಿ ನಡ್ಕೊಂಡು ಸೀದಾ ಮನೆಗೆ ಬಂದ್ಬಿಡ್ತಾರ್ರಿ. ಏನೇ ಮಾಡ್ತಾ ಇದೀಯಾ? ನಮ್ ಫ್ಯಾಮಿಲಿ ಎಷ್ಟು ಮರ್ಯಾದೋಸ್ತರು, ನೀನ್ ನೋಡಿದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇದೀಯಾ? ಹಂಗೆಲ್ಲ ಮಾಡ್ಬಾರ್ದಮ್ಮ, ಹೆಣ್ಮಕ್ಳು ಕಿಚನ್ ಮಾತ್ರ ನೋಡ್ಕೊಬೇಕಷ್ಟೇ, ಹೋರಾಟ ಆತಲ್ಲ ಹೋಗ್ಬಾರ್ದು ಅಂತ ಕಮಲಮ್ಮ ಹೇಳ್ತಾವ್ರೆ. ಅದಕ್ಕೆ ಆ ಹುಡುಗಿನು, ಅಕ್ಕ ನಮ್ಗೇನ ಪ್ರಾಬ್ಲಮ್ ಆದ್ರೆ ಏನಕ್ಕ ಮಾಡೋದು? ಅದಕ್ಕೆ ಕಮಲಮ್ಮ ಆ ಪೇಪರ್ನ ತಗೊಂಡು, ಇದು ಪ್ರಾಬ್ಲಮ್, ಇದು ಹೋರಾಟ, ಇದು ಜೂಟಾಟ, ಇದು ಆವಾಟ ಈವಾಟ ಎಲ್ಲಾನು ಹಾಕಿ ಮಿಕ್ಸಿಲಿ ರುಬ್ಬಿಟ್ಟು ಬಿಸಾಕ್ಬಿಟ್ಟು ಆಮೇಲೆ ಈ ಮನೆಗೆ ಸೊಸೆಯಾಗಿ ಬಾ ಅಂತ ಕಮಲಮ್ಮ ಹೇಳ್ತಾರೆ. ಆದ್ರೂ ಆ ಹುಡುಗಿ ಕಮಲಮ್ಮನ ಮಾತು ಕೇಳಂಗಿಲ್ಲ. ಅದಕ್ಕಾಗಿ ಆ ಹುಡುಗಿ ಎಂಗೇಜ್ಮೆಂಟ್ ರಿಂಗ್ ಇತ್ತಲ್ಲ ಅದನ್ನೇ ಕಿತ್ಬಿಡದ. ಇನ್ನ ಅಲ್ಲಿರೋರೆಲ್ಲ ಕಮಲಮ್ಮನಿಗೆ ಬೈತಾವ್ರೆ. ಕಮಲಮ್ಮನಿಗೆ ಅಷ್ಟು ಬೇಜಾರು. ಇದೇನಪ್ಪ ನಿನ್ನೆ ಮೊನ್ನೆ ಬಂದಿದ್ದು ಹುಡುಗಿಗೋಸ್ಕರ ಈ ಮನೇಲಿರೋರು ನನ್ಗೆ ಬೈತಾವ್ರಲ್ಲ ಅಂತೇಳಿ ಕಮಲಮ್ಮ ಮುಖ ಎತ್ಕೊಂಡು ಮೇಲ್ಗಡೆ ಬಟ್ಟೆ ಒಣಗಾಕ್ತಾ ಅವ್ರೆ. ಅಲ್ಲಿಗೆ ಆ ಹುಡುಗಿ ಬಂತು. ಅಕ್ಕ ಏನಕ್ಕ ನೀನು ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಗತ್ತಾ? ನಾನು ನಿನ್ ಮಗಳಿದ್ದಂಗೆ ಇರ್ತೀನಿ ಅಕ್ಕ, ಬೇಕಾದ್ರೆ ಮದುವೆ ಆಗ್ಲಿ, ನೀನ್ ಹೇಳ್ದಂಗೆ ಯಾವ್ದಕ್ಕೂ ಹೋಗಲ್ಲ ಅಂತ ಆ ಹುಡುಗಿ ಹೇಳುತ್ತೆ. ಕಮಲಮ್ಮ ಪಾಪ ನೈಸ್ ಆಗೋದ್ರು. ತಿರ್ಗಾ ಕಮಲಮ್ಮನ ಕೈಯಿಂದಾನೆ ಆ ಹುಡುಗಿಗೆ ರಿಂಗ್ ಹಾಕು ಬಿಡ್ತಾರೆ. ಇನ್ನ ಮದುವೆ ಕೆಲಸ ಶುರು. ಕಮಲಮ್ಮ ಮೈದನ ಹತ್ರ ಕೇಳ್ತಾವ್ರೆ, ಲವ್ ನೀನ್ ಎಂತಿ ಬಂದಿಡ್ಗೆ ನನ್ನ ಮರ್ತು ಬಿಡ್ತೀಯ ಹೆಂಗೋ ಅಂತ. ಅದಕ್ಕೆ ಮೈದಾನು, ಅದಕ್ಕೆ ನೀವೇನ್ ಹಿಂಗ್ ಹೇಳ್ತಾ ಇದೀರಾ? ನಾನು ಅವಳು ನಿನ್ನೆ ಮನೆಯಿಂದ ನೋಡ್ತಾ ಇದೀನಿ, ನಿಮ್ಮನ್ನ ನಾನು ಹುಟ್ಟದಾಗಿಂದ ನೋಡ್ತಾ ಇದೀನಿ, ನೀವು ನನಗೆ ಅದಕ್ಕೆ ಅಲ್ಲ ಅಮ್ಮ ಅಂತ ಹುಡುಗ ಹೇಳಿದ ತಕ್ಷಣ ಅದಕ್ಕೆ ಅಷ್ಟೊಂದು ಖುಷಿ. ಇನ್ನ ಮದುವೆ ಗಿದ್ವೆ ಎಲ್ಲ ಡ್ಯಾನ್ಸು ಗಿನ್ಸ್ ಎಲ್ಲ ಜೋರಾಗಿ ಹೋಗ್ತಾ ಇದೆ. ಹುಡುಗಿಗೆ ಏನೋ ಜ್ವರ ಬಂದಿರಂಗ್ ಐತಾರೆ. ಅದಕ್ಕೆ ಅವಳು ಫ್ರೆಂಡ್ನು ಬಂದ ಹುಡುಗಿಗೆ ಟ್ಯಾಬ್ಲೆಟ್ ಕೊಡ್ತಾಳೆ. ಇನ್ನ ರೌಂಡ್ ಗಿಂಟೆಲ್ಲ ಆಯ್ತು. ಅದೇ ಮದುವೆ ಮಾಡ್ಬಿಟ್ಟು ಕೈ ಹಿಡ್ಕೊಂಡು ರೌಂಡ್ ಆಗ್ತಾರಲ್ಲ ಅದು ಆಯ್ತು. ಇನ್ನ ಇಬ್ಬರನ್ನು ಫಸ್ಟ್ ನೈಟ್ಗೆ ಬಿಟ್ರು. ಅಲ್ಲಿ ಅದಕ್ಕೆ ಕೊಟ್ಟಿದ್ದು ಗಿಫ್ಟ್ ಇದೆ, ಇದು ನೋಡು ನಮ್ಮ ಅತ್ಕೆನೆ ಕೊಟ್ಟಿದ್ದು. ನಮ್ಮ ಅತ್ಕೆ ನನಗೊಂಥರ ದೇವ್ರ ಇದ್ದಂಗಪ್ಪ, ಅವ್ರದ್ರೆ ನನ್ನ ಪ್ರಾಣ ಅಂತ ಹುಡುಗ ಹೇಳ್ತಾವನೆ. ಈ ಕಡೆ ಹುಡುಗಿನ ನನಗೆ ಸ್ವಲ್ಪ ಮೈಗೂ ಹುಷಾರಿಲ್ದಿರಂಗಿದೆ ಅಂತ ಹೇಳ್ತಾಳೆ. ಅವನು ಆ ಜಾಕೆಟ್ ನ ಬಿಸ್ತಾವನ್ರಿ. ಇಲ್ಲ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್ ಕಣ, ಏನೋ ಜ್ವರ ಬರಂಗಿದೆ, ನಾನು ನಾಳೆ ಅಷ್ಟಲ್ಲಿ ಸೊರೈತೀನಿ, ನಾಳೆ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ತಾವ್ರೆ. ಅವ್ನು ಬಿಡ್ತಾ ಇಲ್ಲ ರೀ. ಅವನು ಏನಮ್ಮ ನೀನು ಈ ಟೈಮಲ್ಲಿ ಜ್ವರ ಆಗಿರ ಅನ್ಕೊಂಡು ಬಾ ನಾನು ರೆಡಿ ಮಾಡ್ಬಿಡ್ತೀನಿ ಅಂತ ಹುಡುಗಿ ಮೇಲೆ ಎಗರ್ಬಿಟ್ಟ. ಹುಡುಗಿ ಹತ್ಕೊಂಡು ಕುಂತವಳೆ. ಏನೇ ಯಾಕೆ ಅಳ್ತಾ ಇದೀಯಾ? ಇದೆಲ್ಲ ಗಂಡ ಎಂತಿ ಮಧ್ಯೆ ಮಾಮೂಲಿ ತಾನೇನೆ ಅಂತ ಗಂಡು ಹೇಳ್ತಾವನೆ. ಆ ಹುಡುಗಿನೂ ಅಳ್ತಾ ಇದೆ. ಸರಿ ಕಣೆ ನಾನು ಮಾಡಿ ತಪ್ಪ ಸರಿನಾ ಅಂತ ಆಚೆ ಹೋಗಿ ಕೇಳ್ಬಿಡು ಅಂತ ಆ ಹುಡುಗಿನ ಆಚೆ ತಳ್ದ. ಹುಡುಗಿನೂ ಆಚೆ ಹೋದ್ಲು. ಹೆಂಗ್ರಿ ಹೇಳ್ಕೊಳ್ಳೋದಿನ ಈ ವಿಷಯನ ಅಲ್ಲೆಲ್ಲ ಮುಂದೆ ಮಾಡ್ಕೊಂಡು ಕುಂತವ್ರೆ. ಹೇಳಿದ್ರೆ ಈ ಹುಡುಗಿಗೆ ಮಾನ ಮರಿದೆ ಹೋಗುತ್ತೆ ಅಂತ ಹೇಳಿ ಹುಡುಗಿ ತಿರ್ಗಾ ವಾಪಸ್ ಆ ರೂಮ್ ಒಳಗೆ ಬತ್ತಾಳೆ. ಇವನೇನಂತಾನೆ ಗೊತ್ತಾ, ಇದೊಂದ್ಸಲಿ ಏನೋ ಆಗಿದ್ದಾಯ್ತು, ಇನ್ನೊಂದ್ಸಲಿ ಈ ತರ ಮಾಡಬೇಡ ಅಂತ ತಿರ್ಗಾ ಆ ಹುಡುಗಿನ ಎಳೆದು ಹುಡುಗಿ ಮೇಲೆ ಬಿದ್ದುಬಿಡ್ತಾನೆ. ಹಂಗೆ ನಿದ್ದೆ ಮಾಡ್ತಾವನೆ. ಆ ಹುಡುಗಿ ನೋಡ್ರಿ ಪಾಪ ಹೆಂಗ್ ಮಲಗವಳೆ ಅಂತ ಆ ಹುಡುಗಿ ಬಗ್ಗೆ ಸ್ವಲ್ಪನೇ ಅವನಿಗೆ ಕೇರೇ ಇಲ್ಲ. ತಿರ್ಗಾ ಕೈಯಾಗ ಬರ್ತಾನೆ. ಹುಡುಗಿಗೆ ಪಾಪ ಅಷ್ಟೊಂದು ಭಯ. ಹಂಗೆ ವಾಶ್ರೂಮ್ ಅಲ್ಲಿ ಬಂದು ಗೊಳೋ ಒಂದು ಹತ್ಕೋತಾಳೆ, ಮೈ ಮೇಲೆ ನೀರ್ ಹಾಕೋತಾಳೆ. ಹಂಗೆ ಹೋಗಿ ಟ್ಯಾಂಕ್ ಮೇಲೆ ನಿಂತ್ಕೊಂಡ್ಲು. ಈ ಕಡೆ ಕಮಲಮ್ಮನು ತುಳಸಿ ಪೂಜೆ ಏನೋ ಮಾಡ್ತಾ ಅರಂಗವ್ರೆ. ಆ ಕಡೆ ನೋಡ್ತಾರೆ, ಇವಳೇನಕ್ಕಪ್ಪ ಟ್ಯಾಂಕ್ ಮೇಲೆ ನಿಂತವಳೆ, ಲೇ ಏನೇ ಆಯ್ತು ಅಂತ ಕೇಳ್ತಾರೆ. ಹುಡುಗಿ ಏನು ಮಾತಾಡ್ತಾ ಇಲ್ಲ. ಸರಿ ಬಾರೆ ಟೀ ಮಾಡ್ಕೊಡು, ನಾನು ಟೀ ಕುಡಿಬೇಕು ಅಂತ ಹೇಳಿ ಇಬ್ರು ಕಿಚನ್ ಬರ್ತಾರೆ. ಹುಡುಗಿ ಯಾವಾಗ್ಲೂ ಏನು ಮಾತಾಡ್ತಾ ಇಲ್ಲ. ಅಕ್ಕ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅನಿಸದಕ್ಕ ಅಂತ ಹುಡುಗಿ ಹೇಳಿದ ತಕ್ಷಣ ಸರಿ ಬಾ ಕುತ್ಕೋ ಟೂ ವೀಲರ್ ಅಲ್ಲಿ ಅಂತೇಳಿ ಕಮಲಮ್ಮ ಅವ್ರ ಅಮ್ಮನ ಮನೆಗೆ ಆ ಹುಡುಗಿನ ಕರ್ಕೊಂಡು ಹೋಯ್ತಾರೆ. ಅಪ್ಪ ಅಮ್ಮಂಗೆ ನೋಡಿದ ತಕ್ಷಣ ಶಾಕು. ಇದೇನಪ್ಪ ನಿನ್ನೆ ತಾನೇ ಮದುವೆ ಮಾಡ್ಕೊಟ್ಟಿದೀವಿ ಇವಳಿಗೆ, ಅಷ್ಟು ಬೇಗ ಮನೆಗೆ ಬಂದವಳಲ್ಲ ಅಂತ ಅಪ್ಪ ಅಮ್ಮನಿಗೆ ಶಾಕು. ಸರಿ ಕಿಚನ್ಗೆ ಹೋದ್ರು. ಮಗಳು ಅಲ್ಲಿ ನಡೆದಿದ್ದ ಬಗ್ಗೆ ಹೇಳ್ತಾ ಅವ್ರೆ. ಅದಕ್ಕೆ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ, ಲೇ ಗಂಡ ಇಂತಿ ಮಧ್ಯೆ 1000 ಇರುತ್ತೆ, ಅದೆಲ್ಲ ಬಂದು ಇಲ್ಲಿ ಹೇಳ್ಬಾರ್ದಮ್ಮ, ಮದುವೆ ಮಾಡಿಬಿಟ್ಟಿದೀವಲ್ಲ, ಇನ್ನ ನಿನ್ ಸಂಸಾರ ನಿಂದು ನೋಡ್ಕೊಂಡು ಹೋಯ್ತಾ ಇರೋ ಅಂತ ಅಪ್ಪ ಅಮ್ಮ ಹುಡುಗಿನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಇನ್ನ ಹಂಗೆ ಟೂ ವೀಲರ್ ಅಲ್ಲಿ ಕಮಲಮ್ಮನು ಆ ಹುಡುಗಿ ಬತಾ ಅವ್ರೆ. ಮನೆಯಿಂದ ಫೋನು, ಬೇಗ ಬಾಮ ಗಂಡು ಹೆಣ್ಣಿಗೆ ಹನಿಮೂನ್ ಟಿಕೆಟ್ ಬುಕ್ ಮಾಡಿದೀವಿ ಅಂತ. ಅದನ್ನ ಸ್ಪೀಕರ್ ಅಲ್ಲಿ ಹುಡುಗಿ ಕೇಳಿಸ್ಕೊಂಡ್ಬಿಡುತ್ತೆ. ಏನೋ
ತಿರ್ಗಾ ನಿಮ್ಮನ್ನ ಅಂತ ಅಕ್ಕ ಒಂದ್ ನಿಮಿಷ ಗಾಡಿ ನಿಲ್ಸಕ ವಾಶ್ರೂಮ್ ಹೋಗ್ಬೇಕಂತೇಳಿ ಹುಡುಗಿ ಇಳಿದ್ಬಿಟ್ಟು ಎಲ್ಲೋ ಎಸ್ಕೇಪ್ ಆಗೋಯ್ರಿ. ಕಮಲಮ್ಮನ ಆ ಕಡೆ ಹುಡುಕ್ತಾರೆ, ಸಿಕ್ಕಿಲ್ಲ. ಮನೆಗ್ ಬಂದ್ರು ಮಾವ ಮತ್ತೆ ಅತ್ತೆ ಕಮಲಮ್ಮನ್ಗೆ ಇಕ್ಕ ಮುಖ ಬೈತಾವ್ರೆ. ನಿನ್ ಜೊತೆನೆ ಬಂದ್ಲು, ಎಲ್ಲೋದ್ಲು, ಎಲ್ ಬಿಟ್ಟೆ ಅವಳನ್ನ, ನಿನ್ಗೆ ಅಷ್ಟು ಗೊತ್ತಿಲ್ವಾ, ನೋಡ್ಕೊಬೇಕು ತಾನೆ ಅವಳನ್ನ ಹಂಗೆ ಹಿಂಗಂತ. ಇನ್ನ ಮನೆಯವರೆಲ್ಲ ಹುಡುಕಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕಮಲಮ್ಮನ್ ತೋರಿಸ್ತಾರೆ. ಅದೇ ಹುಡುಗಿ ಫ್ರೆಂಡ್ ಒಬ್ಳು ಹೋರಾಟ ಮಾಡ್ತಾ ಇಲ್ಲಲ್ಲ, ಅವಳ ಹತ್ರ ಹೋಗಿ ಕೇಳ್ತಾಳೆ, ಲೇ ಈ ತರ ನಿನ್ ಫ್ರೆಂಡ್ ಕಾಣಿಸ್ತಾ ಇಲ್ಲ, ನಿನಗೇನ ಸಿಕ್ಕದ್ಲಾ ಅಂತ. ಏನೋ ಕಾಣಿಸ್ತಾ ಇಲ್ವಾ, ನಿನ್ನೆ ತಾನೇ ಮದುವೆ ಮಾಡ್ಕೊಂಡು ಹೋದ್ಲಲ್ಲ, ಏನು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಎಲ್ಲ ಫ್ರೆಂಡ್ ಹತ್ರ ಕೇಳ್ತಾರೆ. ಎಲ್ಲೋ ಹುಡುಗಿ ಸಿಗಲ್ಲ ರೀ. ಸರಿಯಾಕ ನೀವು ನಿಮಿಷ ಇಲ್ಲೇ ಇರಿ, ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲೊಂದು ಪಾರ್ಕ್ ಇದೆ, ಅದು ಇವ್ರ ಅಡ್ಡ ಏನೋ, ಅಲ್ಲಿಗೆ ಹೋಯ್ತಾಳೆ. ನೋಡಿದ್ರೆ ಹುಡುಗಿ ಅಲ್ಲೇ ಕುತ್ಕೊಂಡಿದೆ. ಯಾಕೆ ಮದುವೆ ಮಾಡ್ಕೊಂಡು ಇಲ್ಲಿ ಬಂದ್ ಕುಂತಿದ್ಯಾ, ಏನೇ ಆಯ್ತು ಅಂತ ಹೇಳಿದ್ರೆ ಫ್ರೆಂಡ್ ಹತ್ರ ಏನು ಹೇಳ್ತಾ ಇಲ್ಲ, ತಪ್ಕೊಂಡು ಅಳ್ತಾಳೆ. ಅಲ್ಲಿಗೆ ಕಮಲಮ್ಮನು ಬಂದ್ಬಿಟ್ರು. ಇನ್ನ ಹುಡುಗಿ ಆಂಟಿ ಇಲ್ಲೇ ಇದ್ದಾಳೆ, ಕರ್ಕೊಂಡು ಹೋಗಿ ಮನೆಗೆ ಅಂತ ಹೊಂಟಾಗುತ್ತೆ. ಕಮಲಮ್ಮ ಹುಡುಗಿ ಹತ್ರ ಬಂದ್ರು. ಯಾಕೆ ಏನಾಯ್ತು, ಏನಾದ್ರು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ, ಏನಾಯ್ತು ಹೇಳಮ್ಮ ಅಂತ ಕೇಳ್ತಾವ್ರೆ. ಹುಡುಗಿನೂ ಸ್ವಲ್ಪ ಯೋಚನೆ ಮಾಡ್ತಾರೆ, ಇವ್ರ ಹತ್ರ ಹೇಳ್ಬೇಕಾ ಬೇಡವಾ, ಹೇಳಿದ್ರೆ ಸರಿನಾ ತಪ್ಪಾ ಅಂತ. ಬಟ್ ಕಮಲಮ್ಮ ಬಿಡ್ತಾ ಇಲ್ಲ. ಇಲ್ಲ ಹೇಳು, ಏನಾಯ್ತು ಹೇಳು, ನಾನು ಇದೀನಲ್ಲ ಅಕ್ಕ, ನಾನು ಇದಿಲ್ವನ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಹುಡುಗಿ ಹೇಳುತ್ತೆ, ಅಕ್ಕ ನಿಮ್ ಮೈದಾ ನನ್ ಮೈದನ್ಗೇನೆ ತುಂಬಾ ಒಳ್ಳೆ ಹುಡುಗ ಅಂತ ಕಮಲಮ್ಮ ಹೇಳ್ತಾರೆ. ಇಲ್ಲಕ್ಕ ನಿಮ್ ಮೈದಾ ನನ್ನ ರೇಪ್ ಮಾಡ್ಬಿಟ್ಟ ಅಂತ ಈ ಹುಡುಗಿ ಹೇಳ್ತಾ ಇದೆ. ಏನೋ ರೇಪ್ ಮಾಡ್ನ ಅಂತ ಆ ಹುಡುಗಿ ಕೆನ್ನೆ ಮೇಲೆ ಫೈಡ್ ಅಂತ ಒಂದ್ ಹಾಕ್ತಾರೆ. ನನ್ ಗಂಡನ್ ಬಗ್ಗೆ ಬೇಕಾದ್ರೆ ಏನಾರು ಮಾತಾಡು, ನಾನು ನಂಬಿಡ್ತೀನಿ, ಅರೆ ನನ್ ಮೈದಾ ಹಂಗಲ್ಲ, ನನ್ ಮಗು ಅವನು, ನನ್ನ ಮಗ ಅವನು ಅಂತ ಕಮಲಮ್ಮ ಹೇಳ್ತಾವ್ರೆ. ಇನ್ನ ಇವ್ರ ಹತ್ರ ಹೇಳಿದ್ದು ವೇಸ್ಟ್ ಆಗೋಯ್ತಾ ಅಂತ ಹುಡುಗಿ ನೋಡ್ತಾ ಇದೆ. ಇನ್ನ ಹುಡುಗಿನ ಮನೆ ಕರ್ಕೊಂಡು ಬಂದ್ರು. ಮನೆ ಮದುವೆ ಆಯ್ತಲ್ಲ, ಮಾವಯ್ಯ ಎಲ್ಲಾರ ಮನೆಗೂ ಗಿಫ್ಟ್ ಕಳಿಸ್ತಾನೆ. ಆ ಗಿಫ್ಟ್ ತಗೊಂಡೋಗೋ ಡ್ರೈವರ್ ಹೇಳ್ತಾವನೆ, ಸರ್ ಈ ಗಿಫ್ಟ್ ಎಲ್ಲ ಇಟ್ಟಿದ್ರಲ್ಲ, ಇದು ಯಾರ ಮನೆಗೆ ಅಂತ ಕೇಳ್ತಾರೆ. ಅದೇ ಕಣ ಎಮ್ ಎಲ್ ಇದಾರಲ್ಲ ಸರ್, ಅವ್ರ ಮಗಳು ಮನೆ ಓಡಾಬಿಟ್ಲಂತೆ, ಇನ್ನೊಂದು ಗಿಫ್ಟ್ ಅವ್ರ ಮನೆಗೆ ಸರ್, ಅವ್ರ ಮಕ್ಳಿಗೂ ಡಿವೋರ್ಸ್ ಆಗೋಯ್ತು ಸರ್, ಏಯ್ ಎಲ್ಲಾರ ಅಡ್ರೆಸ್ ಗೊತ್ತಾನೆ, ತಗೊಂಡೋಗಿ ಕೊಟ್ಬಿಡು ಅಂತ ಡ್ರೈವರ್ ಹೇಳ್ಬಿಟ್ಟು ಸೊಸೆ ಹತ್ರ ಬರ್ತಾರೆ. ನೋಡಮ್ಮ ಇವಾಗ ನಾನು ಹತ್ರ ಕೇಳಿದೆ, MLA MP ಎಲ್ಲಾರ ಹೆಸರು ಹೇಳಿದೆ, ಬಟ್ ಅವ್ನ ಹೇಳು ಮನೆ ಬಗ್ಗೆ ಮಾತಾಡ್ದ. ಆತರ ನಮ್ಮ ಮನೆ ಬಗ್ಗೆ ಯಾರು ಮಾತಾಡಬಾರ್ದು, ನೋಡ್ಕೊಳಮ್ಮ ಪ್ಲೀಸ್. ಈ ಮರ್ಯಾದೆನ ತುಂಬಾ ವರ್ಷದಿಂದ ಕೂಡಾಕಿದ್ದೀನಿ, ಹಾಳು ಮಾಡಬೇಡ. ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ಅದು 4 ಗೋಡೆ ಮಧ್ಯೆ ಇರಬೇಕು ಅಂತ ಹೇಳಿ ಮಾವಯ್ಯ ಹೊಂಟೈತಾನೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು, ಇವ್ರನ್ನ ಹನಿಮೂನ್ ಕಳಿಸ್ಬೇಕು. ನೋಡಿದ್ರೆ ಹುಡುಗಿ ಇಲ್ಲ ರೀ. ಕಮಲಮ್ಮ ಈ ಕಡೆ ನೋಡ್ತಾವಳೆ, ಏನಪ್ಪಾ ತಿರ್ಗಾ ಓಡೋಗ್ಬಿಟ್ಲಾ ಅಂತ. ಇಲ್ಲ, ಕಮಲಮ್ಮ ಮಗಳು ಬಟನ್ ಕಿತ್ತೋಗಿರುತ್ತೆ, ಅದನ್ನ ತಗೊಂಬರಕ್ಕೆ ಹೋಗಿರ್ತಾರೆ. ಇನ್ನ ಇವನು ಹನಿಮೂನ್ಗೆ ಹೋಯ್ತಾವ್ರೆ. ಕಮಲಮ್ಮ ಹಂಗೆ ಹುಡುಗಿನ ನೋಡ್ತಾ ಇದೆ, ಆ ಹುಡುಗಿನೂ ಹಂಗೆ ಕಮಲಮ್ಮನ್ನೇ ನೋಡ್ತಾ ಇದೆ. ಇನ್ನ ಆ ಹುಡುಗಿಗೆ ಅಷ್ಟು ಭಯ ಅವನ ಜೊತೆ ಹೋಗೋದಕ್ಕೆ. ಅವ್ನು ನಾರ್ಮಲ್ ಆಗಿ ಇಲ್ಲಿ ಮನೇಲಿದ್ದಾಗಲೇ ಹುಡುಗಿನ ಪಾಪ ನಿಮ್ದಾಗ ಮಲಗಕ್ ಬಿಡದೇ ಇರೋನು. ಇನ್ನು ಹನಿಮೂನಲ್ಲಿ ಸುತ್ತಮುತ್ತ ಯಾರು ಇಲ್ಲ, ಏನ್ ಮಾಡ್ತಾನೋ ಗೊತ್ತಿಲ್ಲ ಅವನು. ಈ ಕಡೆ ಕಮಲಮ್ಮನು ಅದೇ ಹುಡುಗಿ ಫ್ರೆಂಡ್ ಇದ್ರಲ್ಲ, ಅವ್ರನ್ನ ಕರ್ಕೊಂಡು ಒಂದು ಟೈಲರಿಂಗ್ ಆಫೀಸ್ ಹತ್ರ ಹೋಯ್ತಾರೆ. ಅಲ್ಲೊಬ್ರು ಮೇಡಮ್ ಅವ್ರು ಕುತ್ಕೊಂಡಿದ್ದಾರೆ. ಮೇಡಮ್ ಅವ್ರ ಹತ್ರ ಕೇಳ್ತಾವ್ರೆ, ಮೇಡಮ್ ಸೆಕ್ಸ್ ಬಗ್ಗೆ ಏನು, ಇವಾಗ ಗಂಡ ಹೆಂಡತಿ ಮದುವೆ ಮಾಡ್ಕೊಡ್ತೀವಿ, ಅವ್ರು ಯಾವಾಗ ಬೇಕಾದ್ರೂ ಸೆಕ್ಸ್ ಮಾಡ್ಕೊಬೋದಲ್ಲ ಅಂತ ಕಮಲಮ್ಮ ಹೇಳ್ತಾರೆ. ಆ ಮುಂದೆ ಕುಂತಿರೋ ಮೇಡಮ್, ನೋಡಿ ಮೇಡಮ್ ಅವರೇ, ಸೆಕ್ಸ್ ಗಂಡ ಹೆಂಡತಿ ಮಾಡೋದು ತಪ್ಪೇನಿಲ್ಲ, ಆದ್ರೆ ಅದನ್ನ ಇಬ್ರು ಮನಸಾರೆ ಒಪ್ಕೊಂಡ್ ಮಾಡ್ಬೇಕು. ಇವಾಗ ಗಂಡ ಬಂದು ದೌರ್ಜನ್ಯವಾಗಿ ಮಾಡ್ದ ಅನ್ಕೊಳ್ಳಿ, ಅದು ಸೆಕ್ಸ್ ಅಲ್ಲ, ಅದಕ್ಕೆ ರೇಪ್ ಅಂತಾರೆ, ಅದಕ್ಕೆ ಕೇಸ್ ಕೂಡ ಹಾಕಬಹುದು ಅಂತ ಕಮಲಮ್ಮನಿಗೆ ಆ ಮೇಡಮ್ ಅವ್ರು ಹೇಳ್ತಾರೆ. ಓ ಈ ತರನೂ ಇದೆಯಾ ಮೇಡಮ್ ಅಂತ ಕಮಲಮ್ಮನಿಗೆ ಇದೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅವರು ಅನ್ಎಜುಕೇಟೆಡ್, ಓದಿಲ್ಲ, ಅವರು ವಿಲೇಜ್ ಗರ್ಲ್. ಸುಮ್ಮನೆ ಆಗ್ಬಿಡ್ತಾರೆ ಕಮಲಮ್ಮ. ಓಕೆ ಮೇಡಮ್, ನಾನೇನೋ ಗಂಡ ಹೆಂಡತಿ ಮದುವೆ ಆಗಿರುತ್ತಲ್ಲ, ಗಂಡ ಏನ್ ಬೇಕಾದ್ರೂ ಮಾಡ್ಬೋದು ಎಂತಿನ ಅನ್ಕೊಂಡೆ, ಬಟ್ ಈ ತರ ಇದೆ ಅಂತ ನಂಗೆ ಗೊತ್ತಿಲ್ಲ ಮೇಡಮ್ ಅಂತ ಕಮಲಮ್ಮ ಎದ್ದು ಆಚೆ ಬರ್ತಾರೆ. ಅವರೊಂದು ಕ್ಲಾಸ್ ಕೊಡ್ತಾರೆ. ಅಲ್ಲೊಂದು ಲೇಡೀಸು ಹೇಳ್ತಾ ಇದೆ, ನನ್ನ ಗಂಡ ನನ್ನ ಹೆಂಗೆಲ್ಲ ಟಾರ್ಚರ್ ಮಾಡ್ತಾನೆ ಗೊತ್ತಾ, ರಾತ್ರಿ ಆದ್ರೆ ಸಾಕು ಏನೇನೋ ಕಂಡು ಫಿಲಿಮ್ ನೋಡ್ಕೊಂಡ್ ಬಂದು ಏನೇನೋ ಮಾಡ್ತಾನೆ ನನಗೆ ಅಂತ ಒಂದೇ ಅಮ್ಮ ಅಳ್ತಾ ಇದೆ. ಅದನ್ನ ಕಮಲಮ್ಮ ಕುತ್ಕೊಂಡು ಕೇಳ್ತಾ ಇದೆ. ಈ ಕಡೆ ಹಂಗೆ ಆ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಗಂಡ ಹತ್ರ ಬಂದು ಕುತ್ಕೊಂತು. ಇಲ್ಲ ನನಗೇನೋ ಒಂಥರ ಭಯ ಆಗ್ತಾ ಇದೆ ನೀನ್ ನೋಡಿದ್ರೆ ಅಂತ. ಏಯ್ ಡಾರ್ಲಿಂಗ್, ನನ್ ನೋಡಿದ್ರೆ ಏನೇ ಭಯ, ನಾನು ಗಂಡ ಕಣೆ. ಹೌದು, ಬಟ್ ನಾವು ಫಸ್ಟ್ ನೈಟ್ ಅಲ್ಲಿ ನೀನ್ ಮಾಡ್ದಲ್ಲ, ಅದು ತುಂಬಾ ನನಗೆ ಕೆಟ್ಟದ್ ಅನ್ನಿಸ್ತಪ್ಪ, ಪ್ಲೀಸ್ ನಾ ಬೇಕಾದ್ರೆ ಫ್ರೆಂಡ್ ಆಗಿರೋಣ, ಫ್ರೆಂಡ್ಲಿ ಆಗಿರೋ ಅಂತ ಹೇಳ್ತಾರೆ. ಫ್ರೆಂಡ್ಲಿ ಆಗಿ ಇರೋಣ ಕಣ, ಇವಾಗ ಏನೇ ಫ್ರೆಂಡ್ಲಿ ಅಂತ ಆ ನಾಯಿ ತಿರ್ಗಾ ಹುಡುಗಿ ಮೇಲೆ ಎಗರ್ ಬಿಡ್ತಾನೆ. ತಿರ್ಗಾ ಬೆಳಗ್ಗೆ ಆಯ್ತು, ಅಲ್ಲಿ ಕರ್ಕೊಂಡೋಗಿ ಫೋಟೋ ಹೊಡಿತಾನೆ. ಒಂದ್ ಮುದ್ಕಿ ಬಂದು ದೃಷ್ಟಿ ತೆಗಿತಾ ಇದೆ. ಬಟ್ ಈ ಹುಡುಗಿ ಗೊತ್ತು ಒಳಗಡೆ ಇವನು ಮನುಷ್ಯನ ಇಲ್ಲ ಮೃಗಾನ ಅಂತ. ಆ ಹುಡುಗಿ ಕಣ್ಣಲ್ಲೇ ನಮಗೆ ತೋರಿಸ್ತಾರ ನೋಡಿ ಡೈರೆಕ್ಟರ್. ಇನ್ನ ತಿರ್ಗಾ ನೈಟ್ ಆಯ್ತು, ಹುಡುಗಿ ಬಂದ್ಲು. ಅವ್ ನೋಡಿ ಆಗ್ಲೇ ಬಟ್ಟೆ ಬಿಚ್ಬಿಟ್ಟು ಬಾ 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 ಅಂತ ಕರಿತಾವನೆ. ಹುಡುಗಿಗೆ ಭಯ ಬಿದ್ದು ಟಕ್ಕಂತ ವಾಶ್ರೂಮ್ ನೋಡೆ ಹೊಂಟೋದ್ಲು. ಹುಡುಗಿ ಹಂಗೆ ನಡುಗ್ತಾಳ್ರಿ, ಯಾವ್ದೋ ಪ್ರಾಣಿ ನೋಡ್ದಂಗೆ, ದೇವಾನ ನೋಡ್ದಂಗೆ. ಇವನು ಆಚೆ ಬಂದು ಬಾಕ್ಲು ಬಡ್ದ. ಹುಡುಗಿ ಹೇಳ್ತಾವಳೆ, ಲವ್ ನನಗೇನೋ ಪೀರಿಯಡ್ ಆಗಿರಂಗಿದೆ ಕಣೋ ಅಂತ ಆ ಹುಡುಗಿ ಹೇಳ್ತಾವಳೆ. ಅದಕ್ಕೆ ಇವನ್ ಏನಂತ ಗೊತ್ತಾ, ಎಲ್ಲಿ ತೋರ್ಸು ಅಂತನ್ರಿ. ಎಂತವ್ನ ಇರ್ಬೇಕು ಇವನು. ಇನ್ನ ಹುಡುಗಿ ತೋರ್ಸು ಅಂತವನಲ್ಲಪ್ಪ, ಇದ್ ಹೆಂಗ್ ಮಾಡೋದು ಇವನಿಗೆ ಅಂತ ಆ ಹುಡುಗಿ ತಲೆ ಕೈ ಕಾಲೇ ಓಡ್ತಾ ಇಲ್ಲ, ಏನ್ ಮಾಡೋದು ಇವಾಗ ಅಂತ. ಮುಂದೆ ಒಂದು ಬ್ಲೇಡ್ ಇದೆ ರೀ, ಆ ಬ್ಲೇಡ್ ನ ಎತ್ಕೋತಾಳೆ ಹುಡುಗಿ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಮಾರನೇ ದಿನ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಅಲ್ಲಿಗೆ ಕಮಲಮ್ಮ ಬಂದ್ರು. ಮೈದಾನ ಹೇಳ್ತಾವನೆ, ಅದಕ್ಕೆ ಲೇಡೀಸ್ ಪ್ರಾಬ್ಲಮ್ ಅಂತೆ, ರಕ್ತ ತುಂಬಾ ಹೋಗ್ತದೆ, ಅದಕ್ಕೆ ನೀವ್ ಹೋಗಿ ನೋಡಿ ಅಂತ ಹೇಳ್ತಾನೆ. ಇವ್ರು ಸೀದಾ ಆ ಹುಡುಗಿ ರೂಮಿಗೆ ಬರ್ತಾರೆ. ಇವ್ರು ಮುಟ್ಟಿದ ತಕ್ಷಣ ಹುಡುಗಿಗೆ ಅಷ್ಟು ಭಯ, ಯಪ್ಪ ತಿರ್ಗಾ ಏನೋ ಆಯ್ತದ ಇಲ್ಲಿ ಅಂತ. ಕಮಲಮ್ಮನೆ, ಏನಿಲ್ಲ ಮಗಳೇ, ನಾನೇ ಬಂದಿರೋದು, ಯಾಕೆ ಏನಾಯ್ತು ನಿನಗೆ ಅಂತ ಕೇಳ್ತಾವ್ರೆ. ಹುಡುಗಿನ ಪಾಪ ಮಾತಾಡೋಷ್ಟು ಶಕ್ತಿ ಇಲ್ಲ, ಅಷ್ಟು ರಕ್ತ ಹೋಗಿದೆ. ಕಮಲಮ್ಮನು ಸೀದಾ ಡಾಕ್ಟರ್ ಅಮ್ಮನ ಹತ್ರ ಬಂದ್ರು. ಡಾಕ್ಟರ್ಮ್ಮ ಮಗಳಿಗೆ ಏನಾಗಿದೆ ಡಾಕ್ಟರ್ಮ್ಮ ಅಂತ. ಡಾಕ್ಟರ್ಮ್ಮ ಏನ್ ಹೇಳ್ತಾರೆ ಗೊತ್ತಾ, ಆ ಹುಡುಗಿಗೆ ಬ್ಲೀಡಿಂಗ್ ಆಗಿದೆ, ಇದು ಬಂದು ಪೀರಿಯಡ್ ಬ್ಲೀಡಿಂಗ್ ಅಲ್ಲ, ಆ ಹುಡುಗಿ ಆ ಜಾಗನ ಬ್ಲೇಡ್ ತಗೊಂಡು ಕುಯ್ಕೊಂಡಿದ್ದಾಳೆ ಅಂತ ಡಾಕ್ಟರ್ ಅಮ್ಮ ಹೇಳಿದ ತಕ್ಷಣ ಕಮಲಮ್ಮನ್ಗೆ ಹಂಗೆ ಶಾಕ್ ಆಗ್ಬಿಡ್ತಾರೆ. ಕಮಲಮ್ಮನು ಸೀದಾ ಮನೆಗೆ ಬಂದ್ರು. ಕೈಯಲ್ಲಿ ಒಂದು ಬ್ಲೇಡ್ ತಗೊಂಡ್ರು. ಅವರು ಆ ಜಾಗನ ಕುಯ್ಕೊಳಕ್ ಹೋಯ್ತಾವ್ರೆ. ಒಂದು ಹೆಣ್ಣಿಂದ ಇದು ಸಾಧ್ಯನಾ ಅಂತ. ಬಟ್ ಅವ್ರ ಕೈಯಲ್ಲಿ ಆಗಲ್ಲ. ಆ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಹಂಗಳ್ತಾರೆ ಕಮಲಮ್ಮ. ಈ ಕಡೆ ಆ ಹುಡುಗನ ತೋರಿಸ್ತಾರೆ. ಹುಡುಗ ಸೀದಾ ಡಾಕ್ಟರ್ ಹತ್ರ ಬಂದ. ಡಾಕ್ಟರ್ಮ್ಮ ಇವಾಗ ಹೆಂಗೈತ ನೆಂಡ್ರಿಗೆ, ಡಾಕ್ಟರ್ಮ್ಮ ನಾವಿಬ್ರು ಸೇರ್ಬೋದಾ ಅಂತ ಕೇಳಿದ ತಕ್ಷಣ ಡಾಕ್ಟರ್ ಅಮ್ಮನಿಗೆ ಬರುತ್ತೆ ನೋಡಿ ಕೋಪ. ವಾಚ್ಮ್ಯಾನ್ ಕರೆದು ಈ ನಾಯಿ
ನಾಯಿನ ಫಸ್ಟ್ ಎತ್ತು ಆಚೆ ಹಾಕೋ, ನೆಕ್ಸ್ಟ್ ಟೈಮ್ ಇಲ್ಲಿ ಬಂದ ಅನ್ಕೋ ಇವನು ಅದನ್ನೇ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಓಡ್ಸ್ ಆಚೆ ಅಂತ ಆ ಹುಡುಗನ್ ಕತ್ತಿನ ಪಟ್ಟ ಹಿಡಿದು ಆಚೆ ತಗೊಳ್ಳೋಕೆ ಹೇಳ್ತಾರೆ ಡಾಕ್ಟರ್ ಅಮ್ಮ. ಆ ಹುಡುಗನ್ ಚಿಕ್ಕ ವಯಸ್ಸು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಕಮಲಮ್ಮನಿಗೆ ಹೆಂಗೋ ಮಗು ಇಲ್ವಲ್ಲ, ಆ ಹುಡುಗನ ಪಾಪ ಇವರೇ ಚಿಕ್ಕ ವಯಸ್ಸಿಂದ ಸಾಕಿಡ್ತಾರೆ. ಹುಡುಗನ ಮೇಲೆ ಡೌಟ್ ಪಡೋದು ಹೆಂಗಪ್ಪ ಅಂತ ನಮ್ಮ ಕಮಲಮ್ಮನಿಗೆ. ಮನೇಲಿ ಏನೋ ಫಂಕ್ಷನ್ ಏನೋ ಎಲ್ಲ ಊರ್ ದೊಡ್ಡ ಮನುಷ್ಯರೆಲ್ಲ ಕುತ್ಕೊಂಡು ಮಾತಾಡ್ತಾವ್ರೆ. ಸೆಂಟ್ರಲ್ ನೋಡಿ ಅವ್ರ ಮಾವ ಕುಂತವ್ರೆ. ಆ ಹುಡುಗನ ಹಿಂಗ್ ಬರ್ತಾನೆ. ಕಮಲಮ್ಮನ ಮುಂದೆ ಬಂದು ಕಣ್ಣಲ್ಲಿ ನೀರ್ ಹಾಕೊಂಡು ನನ್ನ ಬೆಳವಣಿಗೆ ಸರಿಯಿಲ್ಲ ಅಂತ ಹಂಗೆ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಈ ವಿಷಯನ ಮಾವಯ್ಯನ ಹತ್ರ ಹೇಳ್ತಾರೆ ಸೊಸೆ. ಏಯ್ ಏನ್ ಮಾತಾಡ್ತದೆ ಯಾವ್ದು ನೀನು? ಆ ವಿಷಯನ ಕೇಳಕ್ಕೆ ನನಗೇ ನಾಚಿಕೆ ಆಗ್ತಾ ಇದೆ, ನನ್ನ ಮುಂದೆ ಬಂದು ಹೇಳ್ತಾ ಇದೆಯಾ ಅಂತ ಮಾವಯ್ಯ ಅದ್ರ ಬಗ್ಗೆ ಕಿವಿ ಕೊಟ್ಟನು ಕೇಳಲ್ಲ. ಇವರು ಯೋಚನೆ ಮಾಡ್ತಾ ಅವ್ರೆ ಆ ಹುಡುಗಿಗೆ ನ್ಯಾಯ ಕೊಡ್ಸೋದು ಹೆಂಗಪ್ಪ ಅಂತ. ಮಾರನೇ ದಿನ ಮಾವಯ್ಯ ಮಗನ ಹತ್ರ ಹೇಳ್ತಾವ್ರೆ, ಮದುವೆ ಮಾಡ್ಕೊಂಡ್ ಬರೋದು ಮುಖ್ಯ ಅಲ್ಲ ಕಣೋ, ಎಂತಿನ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ಬೇಕು ಅಂತ. ಗಂಡನು ಎಂತಿ ಹತ್ರ ಕೇಳ್ತಾವ್ರೆ, ಯಾಕೆ ಅಪ್ಪನ್ನ ತಿರುವಾಕೊಂಡು ಮಾತಾಡ್ದಂತೆ, ಬೇಡದಿರೋ ವಿಷಯ ನಿನಗೆ ಯಾಕೆ, ನಿನ್ ಪಾಡು ನೀನು ಇದ್ಬಿಡು ಅಂತ ಗಂಡ ಹೇಳ್ಕೊಡ್ತಾ ಅವನೇ. ನಮ್ ಕಮಲಮ್ಮ ಇದ್ರಲ್ಲ ಅವರಪ್ಪ ಒಂದು ದೊಡ್ಡ ಲಾಯರು. ಇಲ್ಲಾಗಿರೋ ವಿಷಯನ ಅವ್ರ ಅಪ್ಪನ ಹತ್ರ ಹೇಳ್ತಾರೆ. ಅವರಪ್ಪನೋ ಮಗಳೇ ಇದೆಲ್ಲ ಕೋರ್ಟಲ್ಲಿ ಒಂದು ದಿನ ನಿಲ್ಲಲ್ಲ, ನಮಗೆ ಸಾಕ್ಷಿ ಬೇಕಣೆ ಸಾಕ್ಷಿ ಅಂತ ಅಪ್ಪ ಹೇಳ್ತಾ ಅವ್ರೆ. ಸರಿ ಹುಡುಗಿಯರ್ ಗೋಳು ಕೇಳಕ್ ಆಗ್ತಲ್ಲ ಅಂತ ಅಪ್ಪ ಈ ಹುಡುಗಿನ ಬಲಾತ್ಕಾರ ಮಾಡಿರಂತ ಒಂದು ಕಂಪ್ಲೇಂಟ್ ನ ರೈಸ್ ಮಾಡ್ತಾರೆ. ಆ ಕಂಪ್ಲೇಂಟ್ ನ ಕಮಲಮ್ಮ ನೋಡಿಯಲ್ಲಿ ಅರ್ಧ ಬಿಸಾಕ್ಬಿಟ್ಟು ಓಡ್ತಾ ಅವ್ರೆ. ಕಮಲಮ್ಮ ಹಿಂಗ್ ಮಾಡಿರಲ್ಲಪ್ಪ ಅಂತ ಆ ಹುಡುಗಿ ಬೇಜಾರ್ ಮಾಡ್ಕೊಂಡು ಕುಂತೈತೆ. ಅದಕ್ಕೆ ಆ ಲಾಯರ್ ಹೇಳ್ತಾವ್ರೆ, ಯಮ್ಮ ಇದು ಆನ್ಲೈನ್ ಯುಗ ಕಣೆ, ನೀನು ಆನ್ಲೈನ್ ಅಲ್ಲೂ ಕಂಪ್ಲೇಂಟ್ ರೈಸ್ ಮಾಡಬಹುದು ಅಂತ ಲಾಯರ್ ಅಪ್ಪ ಕೊಟ್ಟರು ಒಂದು ಪಾಯಿಂಟ್. ಇನ್ನ ಮಾರನೇ ದಿನ ಆ ಹುಡುಗ ಅವ್ರ ಅಪ್ಪನ ಹುಡುಗನ್ನ ಎಲ್ಲಾ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾ ಅವ್ರೆ. ಇನ್ನ ಕಮಲಮ್ಮನೆ ಅವ್ರಿಗೆ ಬೇಲ್ ಕೊಟ್ಟು ಮನೆಗೆ ಕರ್ಕೊಂಡ್ ಬರ್ತಾರೆ. ಏನ್ ಕಮಲಮ್ಮ ಏನ್ ಮೆಂಟ್ಲ ಅನ್ಕೊಬೇಕು? ಇಲ್ಲ ನೋಡಿ ಒಂದ್ ನಿಮಿಷ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಮಾವಯ್ಯ ಹುಡುಗಿ ಮನೆಗೆ ಬಂದ್ರು. ಯೋ ನಿನ್ ಮಗಳನ್ನ ಕರಸಯ್ಯ ಅಂತ. ಸಂಬಂಧಿಕರ ಅವಳು ನಿಮ್ಮಲ್ಲಿ ತಾನೇ ಇರಬೇಕು, ನಮ್ಮನೆ ಏನಕ್ಕೆ ಬರ್ತಾಳೆ ಅಂತ ಆ ಕಡೆಯಿಂದ ಕೇಳ್ತಾವ್ರೆ. ಹೌದಾ ತಗೋ ಎರಡು ಮಾತ್ರೆ ಕೊಟ್ಟಿದ್ದೀನಿ ನುಂಗು, ಹಾಸ್ಪಿಟಲ್ ಅಡ್ಮಿಟ್ ಆಗು, ಅವಳೇ ಬರ್ತಾಳೆ ಅಂತ ಹೇಳಿ ಅವ್ರಿಗೆ ಎರಡು ಮಾತ್ರೆ ನುಂಗಿಸ್ತಾರೆ. ಮಗಳು ಹಾಸ್ಪಿಟ್ಲ್ಗೂ ಬಂದ್ರು. ಇನ್ನ ಹುಡುಗ ಅಲ್ಲೇ ಸಾರಿ ಕೇಳ್ತಾನೆ, ಯಾಕಂದ್ರೆ ಮನೆ ಮರ್ಯಾದೆ ಆಚೆ ಹೋಗ್ಬಾರ್ದು ಅಂತ ಮಾವಯ್ಯನಿಗೆ. ಕಮಲಮ್ಮ ಹುಡುಗಿ ಹತ್ರ ಹೇಳ್ತಾ ಇದೆ, ಇವ್ರಿಗೆಲ್ಲ ಹಿಂಗ್ ಮಾಡ್ಬಾರ್ದು ಕಣ, ನಾನ್ ಮಾಡ್ತೀನಿ ಸುಮ್ನೆ ಇರು ಅಂತ ಹುಡುಗಿ ಹತ್ರ ಹೇಳ್ಬಿಟ್ಟು ಹುಡುಗನ ಹತ್ರ ಬರ್ತಾರೆ. ನೋಡೋ ಇಲ್ಲಿ ಎಲ್ಲಾ ಜನರವ್ರೆ, ಆ ಹುಡುಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಕಮಲಮ್ಮ ಹೇಳ್ತಾ ಇದೆ. ಬಟ್ ಅವನು ಕಾಲಿಗೆ ಬೀಳಲ್ಲ. ಇನ್ನ ಮನೇಲೊಂದು ಫಂಕ್ಷನ್, ಎಲ್ಲಾ ಊರಲ್ಲಿರೋ ಹೆಂಗಸರೆಲ್ಲ ಮನೆಗೆ ಬಂದವ್ರೆ. ಕಮಲಮ್ಮ ಆ ಹುಡುಗ ಮಾಡ್ನಲ್ಲ ಅದನ್ನ ಹೇಳ್ತಾವ್ರೆ. ಎಲ್ಲರಿಗೂ ನಮಸ್ಕಾರ, ನಾನು ಒಬ್ಳು ಓದಿರೋರು ನನಗೊಂದ್ 4 ಮಾತು ಹೇಳಿದಾರೆ, ಅದನ್ನ ನಿಮಗೆ ಹೇಳ್ತೀನಿ ಕೇಳಿ. ಒಬ್ಬ ಗಂಡಸು ಮಕ್ಳು ಮಾಡ್ತಾನಲ್ಲ ಅದರಲ್ಲ ಗಂಡಸ್ತನ ತೋರಿಸ್ಬೇಕಾರದು. ಎಂತಿನ ಚೆನ್ನಾಗಿ ಇಟ್ಕೋತಾನ ಗೊತ್ತಾ, ಅವನೇ ನಿಜವಾದ ಗಂಡಸು. ಆ ಗಂಡಸು ನನ್ನ ಮನೇಲಿ ಇಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಮಾವಯ್ಯ ಆ ಹುಡುಗ ಹಂಗೆ ಗುರಾಯಿಸ್ತಾವ್ರೆ ಅದಕ್ಕೇನ ಆ ಹುಡುಗ ಈ ಹುಡುಗಿನ ಬ್ಯಾಕ್ ಟು ಬ್ಯಾಕ್ ಚಿತ್ರಹಿಂಸೆ ಕೊಟ್ನಲ್ಲ ಅದನ್ನೆಲ್ಲ ಕಮಲಮ್ಮ ಪಬ್ಲಿಕ್ ಆಗಿ ಎಲ್ಲಾರ ಹತ್ರ ಹೇಳ್ಬಿಡ್ತಾರೆ. ಮಾವಯ್ಯ ಹಂಗೆ ತಲೆ ಬಗ್ಗಿಸ್ಕೊಂಡ್ಬಿಡ್ತಾನ್ರಿ, ಮಾನ ಮರ್ಯಾದೆ ಹೋಯ್ತಲ್ಲ ಅಂತ. ಈ ಕಡೆ ಆ ಹುಡುಗಿನ ಕರೆದು ಹೇಳಮ್ಮ ಏನಾಗಿದೆ ಅನ್ಬಿಟ್ಟು ಇನ್ ಬಾಯಿಲು ಅಂತ ಹುಡುಗಿ ಕೈಯಲ್ಲೂ ಹೇಳಿಸ್ಬಿಡ್ತಾರೆ. ಇನ್ನ ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜ್ ಹಾಕ್ಬಿಟ್ರಿ ಇಬ್ರು ಸೇರ್ಕೊಂಡು. ಹುಡುಗ ಬಂದು ಎಲ್ಲ ನಿನ್ನಿಂದನೇ ಕಣ ಆಗಿದೆ ಅಂತ ಅವಳನ್ನ ಕಪಾಳದ ಮೇಲೆ ಹೊಡೆಯಕ್ ಹೋಯ್ತಾನೆ. ಇನ್ನ ಮುಂದೆ ನಿಂತಿರೋದು ಕಮಲಮ್ಮ. ಅವಳ ಮೇಲೆ ಕೈ ಇಟ್ಟೆ ಅಂದ್ರೆ ಕೆರ ಕಿತ್ತೋಗುತ್ತೆ ನಿನಗೆ ಅಂತೇಳಿ ಹುಡುಗನ್ಗೆ ಎಲ್ಲ ಗಂಡಸರಿಗೂ ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿರೋ ಹೆಂಗಸರೆಲ್ಲ ಹಂಗೆ ಮುಂದೆ ಬಂದ್ಬಿಡ್ತಾರೆ. ಇನ್ನ ಅಲ್ಲಿರೋ ಗಂಡಸರ ಗತಿ ಸೀಸನ್ 2 ಬರ್ಲಿ ನೋಡೋಣ ಅಂತ ಹೇಳ್ತಾ ಬಾಯ್.